ಇವತ್ ನಾವು ಫೋಟೋಶೂಟ್ ಮಾಡಕ ನವನಗರ್ ಗಾರ್ಡನಿಗೆ ಹೊಂಟಿ ನೋಡ್ರಿ. ನಮಸ್ಕಾರ ರೀ ದೊಡ್ಡ ಮಂದಿಗೆ. ಇವತ್ ಮುಂಜಾನೆ ಎತ್ಕೊಳ್ಳಿ ಹೊಟ್ಟಿಗೆ ಪ್ರಸಾದ ಹಾಕೋಬೇಕಂತ ಭಟ್ರ ಅಂಗಡಿ ಬಂದ. ಆದ್ರೆ ಇಲ್ಲಿ ಯಾವ್ದೋ ಕ್ಯೂಟ್ ಆಗಿರೋ ಭಿಕ್ಷೋ ಬೇಕ್ ಬಂದ್ಬಿಟ್ಟತ್ ನೋಡ್ರಿ. ಅದನ್ನ ನಿಮಗ್ ತೋರಿಸ್ಬೇಕಂದ್ರ ಅದೇ ನಿಂದಿರ್ಲಿಲ್ರಿ, ಓಡೇ ಬಿಡ್ತ. ಅದಕ್ಕ ಪಟ್ ಅಂತ ಬಿಲ್ ಪೇ ಮಾಡಿ ನಾ ಬಂದೆ ನೋಡ್ರಿ ಮನಿ ಕಡೆ ಬರೋಣ. ನಮ್ಮ ಹುಡುಗರು ಫೋಟೋಶೂಟ್ ಹೋಗೋನು ರೆಡಿ ಆಗಂದ್ರ ಅದಕ್ಕ ಸರಕ್ಕಂತ ನೀರ್ ಕಾಶಿ ಬುರುಕ್ಕಂತ ಜಳಕ ಮಾಡಿ ರೆಡಿ ಆಗೇ ಬಿಟ್ಟೆ ನೋಡ್ರಿ. ಜಳಕ ಮಾಡಿ ನಾವು ಹೋಗ್ಬೇಕಾದ್ರ ಲೊಕೇಶನ್ ಚೂಸ್ ಆತ ನಮ್ದು ನವನಗರ್ ಗಾರ್ಡನ್. ಫೋಟೋಶೂಟ್ ಅಂದ್ರೆ ಸಾಕು ಎಲ್ರು ಅಲ್ಲೇ ಹೋಗ್ತಾರ್ರಿ. ಯಾಕಂತ ನಂಗೂ ಗೊತ್ತಿಲ್ಲ. ನೀವ್ ಯಾರ್ಯಾರಲ್ಲಿ ಫೋಟೋಶೂಟ್ ಮಾಡಿರಿ ಅಂತ ನಂಗೂ ಹೇಳ್ರಲ್ಲ ಕಮೆಂಟ್ ಒಳಗ. ಗಾರ್ಡನ್ ಒಳಗ ಶೂಟ್ ಎಲ್ಲ ಮುಗಿಸ್ಕೊಂಡು ಫೋಟೋಸ್ ಹಿಂಗ್ ಬಂದಾವ್ ನೋಡ್ರಿ. ಫೋಟೋಸ್ ಎಲ್ಲ ತಕೊಂಡ ನಾವು ಹೋಗ್ಬೇಕಾದ್ರ ದಾರ್ಯಾಗ ಮಳಿ ಬಂದ್ಬಿಡ್ತೆ. ಇದು ಯಾವ ಪ್ಲೇಸ್ ಅಂತ ಗೆಸ್ ಮಾಡ್ರಿ. ಫೋಟೋ ಶೂಟ್ ಎಲ್ಲ ಮುಗಿಸಿ ಮನಿ ಬರೋದ್ರಾಗ ಸಂಜೆ ಆಗಿತ್ತು. ಸಂಜೆ ಆತಂದ್ರ ಮತ್ ಚಾ ಬೇಕಲ್ರಿ ನಮಗ. ಚಾ ಕುಡಕ್ ಹೊಂಟಿವಿ ನೋಡ್ರಿ. ಭಟ್ರ ಅಂಗಡಿಗೆ ಹೋಗಿ ಶಿಸ್ತ ಚಾ ಕುಡದ ನಮ್ಮ ಅಡ್ಡಾಕ ಅಟೆಂಡೆನ್ಸ್ ಹಾಕ್ಬಿಟ್ಟಿವಿ ನೋಡ್ರಿ. ಇದೇನು ಪ್ಲೇಸ್ ಐತಲ್ಲ ಇಲ್ಲಿ ಬಹಳ ದೊಡ್ಡ ವಿಷಯಗಳ ಚರ್ಚೆ ಹಾಕವ್ ನೋಡ್ರಿ. ಇದಾದ್ಮೇಲೆ ಬಸಣ್ಣ ಈ ನಾಯಿ ಬಗ್ಗೆ ಏನೋ ಹೇಳ್ತಾನೆ ಕೇಳ್ರಿ. ನೋಡದ ನನ್ನ ಕೈಗೆ ಏನೋ ಆಗ್ಲಾರ್ದಂಗ ತಿಂತದ ಮಗನ ಶಾನೆ ಐತ್ ನಾಯಿ. ಬಸಣ್ಣ ಆ ನಾಯಿ ಹೊಗಳಿದ ನೆಕ್ಸ್ಟ್ ಅವ್ನ ಪ್ಯಾಂಟ್ ಮೇಲೆ ಕಾಲಿಟ್ಟ ಪ್ಯಾಂಟ್ ಹೋಲ್ಸ್ ಮಾಡ್ಬಿಡ್ತೈತಿ ನೋಡ್ರಿ. ಇದಾದ್ಮೇಲೆ ನಾನು ಬಸಣ್ಣ ಫಿಲ್ಟರ್ ನೀರು ಮತ್ತೆ ಸಿಮ್ ಪೋರ್ಟ್ ಮಾಡ್ಸಕಂತಂದ ಬಜಾರ್ ಕೊಂಟಿವ್ ನೋಡ್ರಿ. ಬಜಾರ್ಕ್ ಬಂದ್ ಸಿಮ್ ಪೋರ್ಟ್ ಮಾಡ್ಸಿ ಬಿಟ್ಟು ನೋಡ್ರಿ ಏರ್ಟೆಲ್ ಟು ಜಿಯೋ. ಇವತ್ ಬಾಲ್ಕೋಟೆಗ ಮಳಿ ಫುಲ್ ಹತ್ತಿ ಬಿಟ್ಟದ್ ನೋಡ್ರಿ. ಒಟ್ಟ ನಿಂದ್ರವಲ್ದ. ಸಿಮ್ ಇಸ್ಕೊಂಡ 3 ದಿನ ಆದ್ಮೇಲೆ ಸ್ಟಾರ್ಟ್ ಆಗತ್ತಂತ. ಬರ್ರಿ ನಮ್ಮ ಅಂಬಾರಿ ತಗೊಂಡ್ ನಾವೀಗ ಹೋಗುವ ವಡಾಪಾವ್ ತಿನ್ನಕ. ನಾವು ವಡಾಪಾವ್ ತಿನ್ನಕ ಯಾವಾಗ್ಲೂ ಯಾವ ಅಂಗಡಿ ಹೋಗ್ತೀವಿ ಅದ ಅಂಗಡಿ ಬಂದಿವ್ ನೋಡ್ರಿ. ವಡಾಪಾವ್ ತಿಂದ್ಮೇಲೆ ಬಸಣ್ಣ ಹೊಟ್ಟೆ ತುಂಬಿರ್ಲಿಲ್ಲ ಅಂತ ಅದಕ್ಕ ಈಗ ಆಮ್ಲೆಟ್ ತಿನ್ನಕ್ ಹೋಗಂಬರ್ರಿ. ಕಂಟಿನ್ಯೂ ಹತ್ತಿರು ಮಳೆಗ ನಾವು ಬಿಸಿ ಆಮ್ಲೆಟ್ ತಿಂದ ಫಿಲ್ಟರ್ ನೀರು ತುಂಬಿಕೊಂಡ ಮನಿ ಕಡೆ ಹೋಗ್ತೀವಿ. ಬಾಯ್.